ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಅನುಶ್ರೀ ಅವರು ಹೋದಲ್ಲಿ ಬಂದಲ್ಲೆಲ್ಲ ಕೇಳ್ತಿದ್ದಂತಹ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ವೈವಾಹಿಕ ಜೀವನಕ್ಕೆ ಅನುಶ್ರೀ ಅವರು ಕಾಲಿಟ್ಟಿದ್ದು. ಇದೀಗ ಅನುಶ್ರೀ ಅವರ ಮದುವೆಗೆ ಯಾರ್ಯಾರು ಬಂದಿದ್ರು, ಬಂದವರೆಲ್ಲ ಏನೆಲ್ಲ ದುಬಾರಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಅನುಶ್ರೀ ಮದುವೆಗೆ ಯಾರೆಲ್ಲ ಬಂದಿದ್ರು, ಏನೆಲ್ಲ ಗಿಫ್ಟ್ಗಳು ಬಂದಿದೆ, ಇದರ ಬಗ್ಗೆ ಅನುಶ್ರೀ ಆಪ್ತ ವಲಯದಲ್ಲಿ ಕೇಳಿ ಬಂದಂತಹ ಮಾತು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಅನುಶ್ರೀ ಹಾಗೂ ರೋಷನ್ ಅವರಿಗೆ ನೀವು ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟಿ ಅನುಶ್ರೀ ಹಾಗೂ ರೋಷನ್ ಅವರ ವಿವಾಹ ಬಹಳ ಅದ್ಧೂರಿಯಾಗಿ ನೆರವೇರಿದೆ. ಆಪ್ತರ ಸಮ್ಮುಖದಲ್ಲಷ್ಟೇ ನಡೆದಿದ್ರೂ ಕೂಡ ಅನುಶ್ರೀ ಅವರು ಅಂದುಕೊಂಡಂತೆ ಮದುವೆ ಆಗಿದ್ದಾರೆ. ಈ ವೇಳೆ ಅನೇಕ ಸೆಲೆಬ್ರಿಟಿಗಳು ಮದುವೆಗೆ ಹಾಜರಿಯಾಗಿದ್ರು. ಶಿವರಾಜ್ ಕುಮಾರ್ ಸೇರಿದಂತೆ ಅನೇಕರು ನವದಂಪತಿಗೆ ಶುಭ ಹಾರೈಸಿದ್ದಾರೆ. ಇದರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಅನುಶ್ರೀ ಅವರ ಮದುವೆಗೆ ಬಂದಿದ್ದು ವಿಶೇಷವಾಗಿತ್ತು. ಸದ್ಯ ಅನುಶ್ರೀ ಅವರ ಮದುವೆಗೆ ಯಾರ್ಯಾರು ಬಂದಿದ್ರು ಅನ್ನೋದು ಇದೀಗ ಚರ್ಚೆಯಾಗ್ತಿದ್ದು, ಅನುಶ್ರೀ ಅವರ ಮದುವೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬಂದಿದ್ದಾರೆ. ಹೌದು, ಅನುಶ್ರೀ ಹಾಗೂ ರೋಷನ್ ಅವರ ಮದುವೆಗೆ ಅನುಶ್ರೀ ಹಾಗೂ ಅವರ ಆಪ್ತ ವಲಯದವರು ಕಾಣಿಸ್ಕೊಂಡಿದ್ದು, ಇದೀಗ ಈ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಅನುಶ್ರೀ ಅವರ ಮದುವೆಗೆ ತಾರಮ್ಮ ಸೇರಿದಂತೆ ಹಿರಿಯ ಕಲಾವಿದರು ಕೂಡ ಆಗಮಿಸಿ ಶುಭ ಹಾರೈಸಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿರಬಹುದು, ಶಿವರಾಜ್ ಕುಮಾರ್ ಹಾಗೂ ದಂಪತಿ ಇರಬಹುದು, ಜೊತೆಗೆ ರಚಿತಾ ರಾಮ್ ಅವರು ಕೂಡ ಅನುಶ್ರೀ ಅವರ ಮದುವೆಗೆ ಹಾಜರಿಯನ್ನ ಹಾಕಿದ್ದಾರೆ. ಇದರ ಜೊತೆಗೆ ಅವರು ವೇದಿಕೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು. ಒಂದಷ್ಟು ಖಾಸಗಿ ವಾಹಿನಿಗಳಲ್ಲೂ ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಆ ನಿರೂಪಣೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾರೆಲ್ಲ ಪರಿಚಯಸ್ಥರು ಇರ್ತಾರಲ್ಲ ಅವರೆಲ್ಲರನ್ನೂ ಕರೆದು ಕೂಡ ಅನುಶ್ರೀ ಅವರು ಮದುವೆಯನ್ನ ಮಾಡಿಕೊಂಡಿದ್ದಾರೆ. ಇದೀಗ ಅನುಶ್ರೀ ಅವರು ಕರೆದ ಪ್ರತಿಯೊಬ್ಬ ನಟ ನಟಿಯರಾಗಿರಬಹುದು, ಕಲಾವಿದರಾಗಿರಬಹುದು, ಸಹ ಕಲಾವಿದರಾಗಿರಬಹುದು, ಎಲ್ಲರೂ ಕೂಡ ಅನುಶ್ರೀ ಅವರ ಮದುವೆಗೆ ಹಾಜರಿಯನ್ನ ಹೊತ್ತಿದ್ದಾರೆ. ಇದರ ಜೊತೆಗೆ ಗಾಲಿ ಧನಂಜಯ್ ಅವರು ಕೂಡ ಅನುಶ್ರೀ ಅವರ ಮದುವೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಈ ಫೋಟೋಗಳು ಸಹ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಅನುಶ್ರೀ ಅವರ ಮದುವೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದುಬಾರಿ ಗಿಫ್ಟ್ ಅನ್ನ ಕೊಟ್ಟು ಡೈಮಂಡ್ ಓಲೆ ಹಾಗೂ ನೆಕ್ಲೆಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಶಿವರಾಜ್ ಕುಮಾರ್ ದಂಪತಿ ಚಿನ್ನದ ಉಡುಗೊರೆಯನ್ನ ಕೊಟ್ಟರೆ, ರಚಿತಾ ರಾಮ್ ಅವರು ಬೆಳ್ಳಿಯ ದೀಪಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇನ್ನು ಇವರ ಮದುವೆಗೆ ಬಂದಿರತಕ್ಕಂಥ ಒಂದಷ್ಟು ನಟ ನಟಿಯರು ದೊಡ್ಡದಾದ ದುಬಾರಿಯಾದ ಗಿಫ್ಟ್ಗಳನ್ನೇ ಕೊಟ್ಟಿದ್ದಾರೆ ಅಂತ ಅನುಶ್ರೀ ಅವರ ಆಪ್ತ ವಲಯದಿಂದ ಚರ್ಚೆಗಳು ಶುರುವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.